ದರ್ಶನ್ ಜಾಮೀನು ಅರ್ಜಿಯ ವಿಚಾರಣೆ ಪ್ರಾರಂಭವಾಗಿದೆ. ವೀಕ್ಷಕರ ಗಮನಕ್ಕೆ ಈಗ ಸಿಕ್ಕಿರೋದು ಇಂಟ್ರಿಮ್ ಬೇಲ್, ಮಧ್ಯಂತರ ಬೇಲ್. ಆದರೆ ಕಂಪ್ಲೀಟ್ ಬೇಲ್ಗಾಗಿ ಸಲ್ಲಿಸಿರುವ ಅರ್ಜಿಯ ವಿಚಾರಣೆ ಇದೀಗ ನಡೀತಾ ಇದೆ. ದರ್ಶನ್ ಜಾಮೀನು ಅರ್ಜಿ ವಾದ ಮಂಡನೆ ಪ್ರಾರಂಭ ಆಗ್ತಾ ಇದ್ದ ಹಾಗೆ ಎಸ್ಪಿಪಿ ಪ್ರಸನ್ನ ಕುಮಾರ್ ಅವರು ಹೆಚ್ಚುವರಿ ಚಾರ್ಜ್ ಶೀಟ್ನ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ. ವೈದ್ಯರು ನೀಡಿರುವ ವರದಿ ನಮಗ್ ಸಿಕ್ಕಿಲ್ಲ ಅಂತ ಹೇಳಿದ್ದಾರೆ ಎಸ್ಪಿಪಿ ಪ್ರಸನ್ನ ಕುಮಾರ್ ಅವರು. ಎಸ್ಪಿಪಿ ಪ್ರಸನ್ನ ಕುಮಾರ್ ಮೊದಲಿಗೆ ವಾದವನ್ನ ಮಂಡನೆ ಮಾಡ್ತಾ ಇದ್ದಾರೆ. ಹೆಚ್ಚುವರಿ ಚಾರ್ಜ್ ಶೀಟ್ ಸಲ್ಲಿಕೆ ಬಗ್ಗೆ ಕೂಡ ಮಾತನಾಡಿದ್ದಾರೆ ಪ್ರಸನ್ನ ಕುಮಾರ್ ಅವರು ಕೋರ್ಟ್ನಲ್ಲಿ. ವೈದ್ಯರು ನೀಡಿರುವ ವರದಿ ನಮ್ಮ ಕೈಗೆ ಸಿಕ್ಕಿಲ್ಲ ಅನ್ನೋ ಅಂಶವನ್ನ ಕೂಡ ಸ್ಪಷ್ಟಪಡಿಸಿದ್ದಾರೆ. ಹೈಕೋರ್ಟ್ನಲ್ಲಿ ನಡೀತಾ ಇದೆ ದರ್ಶನ್ ಬೇಲ್ ಅರ್ಜಿಯ ವಿಚಾರಣೆ. ಇಲ್ಲೂ ಕೂಡ ಎಸ್ಪಿಪಿ ಪ್ರಸನ್ನ ಕುಮಾರ್ ಅವರದ್ದೇ ವಾದ ಮಂಡನೆ. ಹೆಚ್ಚುವರಿ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡ್ತೇವೆ ಅಂತ ಹೇಳಿ ತಿಳಿಸಿದ್ದಾರೆ ಎಸ್ಪಿಪಿ ಪ್ರಸನ್ನ ಕುಮಾರ್. ಬೆಳಗಿನಿಂದ ರಿಪಬ್ಲಿಕ್ ಕನ್ನಡ ಕೂಡ ಈ ಸುದ್ದಿಯನ್ನು ಬ್ರೇಕ್ ಮಾಡಿದೆ. ಹೆಚ್ಚುವರಿ ಚಾರ್ಜ್ ಶೀಟ್ನಲ್ಲಿ ದರ್ಶನ್ ಅವರು ಇರುವ ಕೆಲ ಫೋಟೋಗಳು, ಹಾಗೆ ಈ ಪ್ರಕರಣದ ಪ್ರತ್ಯಕ್ಷದರ್ಶಿಗಳು, ಪ್ರತ್ಯಕ್ಷ ಸಾಕ್ಷಿಗಳ ಮೊಬೈಲ್ನಿಂದ ರಿಟ್ರೀವ್ ಆದ ಕೆಲವೊಂದಷ್ಟು ಮಹತ್ವವಾದ ಸಾಕ್ಷ್ಯಗಳನ್ನ ಕೂಡ ಇನ್ಕ್ಲೂಡ್ ಮಾಡಲಾಗಿದೆ ಹೆಚ್ಚುವರಿ ಚಾರ್ಜ್ ಶೀಟ್ನಲ್ಲಿ ಅನ್ನೋ ಅಂಶ ರಿಪಬ್ಲಿಕ್ ಕನ್ನಡಕ್ಕೆ ತಿಳಿದು ಬಂದಿದೆ. ಇದೀಗ ಹೆಚ್ಚುವರಿ ಚಾರ್ಜ್ ಶೀಟ್ ಸಲ್ಲಿಕೆ ಬಗ್ಗೆ ಪ್ರಸ್ತಾಪ ಮಾಡ್ತಾ ಇದ್ದಾರೆ ಎಸ್ಪಿಪಿ ಪ್ರಸನ್ನ ಕುಮಾರ್. ಹೆಚ್ಚುವರಿ ಚಾರ್ಜ್ ಶೀಟ್ ನಾವು ಸಬ್ಮಿಟ್ ಮಾಡ್ತೇವೆ ಕೆಲವೇ ದಿನಗಳಲ್ಲಿ ಅಂತ ಹೇಳಿದ್ದಾರೆ. ಅಲ್ಲಿಗೆ ಈ ಕೊಲೆ ಪ್ರಕರಣ, ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದರ್ಶನ್ಗೆ ಮತ್ತಷ್ಟು ಸಂಕಷ್ಟ ಎದುರಾಗುತ್ತಾ ಅನ್ನೋ ಅನುಮಾನ ನೋ ಡೌಟ್ ಈ ಹೆಚ್ಚುವರಿ ಚಾರ್ಜ್ ಶೀಟ್ ಸಲ್ಲಿಕೆ ನಂತರದಲ್ಲಿ ಮತ್ತಷ್ಟು ಉಲ್ಬಣವಾಗುತ್ತೆ. ಸದ್ಯಕ್ಕೆ ಬೆನ್ನು ನೋವಿನ ನೆಪಾವಡಿ ಅಥವಾ ಬೆನ್ನು ನೋವಿನ ಕಾರಣದಿಂದಾಗಿ ಮಧ್ಯಂತರ ಜಾಮೀನನ್ನ ಪಡೆದು ಆಚೆ ಇದ್ದಾರೆ ದರ್ಶನ್. ಕೋರ್ಟ್ಗೆ ವೈದ್ಯಕೀಯ ವರದಿಯನ್ನ ನೀಡಿದ್ದಾರೆ ಸಿವಿ ನಾಗೇಶ್. ದರ್ಶನ್ ಆರೋಗ್ಯದ ಸಂಬಂಧ ವೈದ್ಯಕೀಯ ವರದಿಯನ್ನ ಸಲ್ಲಿಕೆ ಮಾಡಿದ್ದಾರೆ ದರ್ಶನ್ ಪರ ವಕೀಲರಾದ ಸಿವಿ ನಾಗೇಶ್. ಯಾವಾಗ ಎಸ್ಪಿಪಿ ಪ್ರಸನ್ನ ಕುಮಾರ್ ಅವರು ನಮ್ಗೆ ಯಾವುದೇ ರೀತಿಯ ಮೆಡಿಕಲ್ ರಿಪೋರ್ಟ್ ಸಿಕ್ಕಿಲ್ಲ ಅಂತ ಹೇಳ್ತಾರೋ ತಕ್ಷಣಕ್ಕೆ ಕೋರ್ಟ್ಗೆ ಸಬ್ಮಿಟ್ ಮಾಡಿದ್ದಾರೆ ಸಿವಿ ನಾಗೇಶ್ ಅವರು. ನೋಡಿ, ಹಿಂಗಿದೆ ಹೆಲ್ತ್ ಕಂಡೀಷನ್, ಇದೆಲ್ಲ ಟ್ರೀಟ್ಮೆಂಟ್ ತಗೊಳ್ತಿದ್ದಾರೆ, ಹಿಂಗೆಲ್ಲ ಟ್ರೀಟ್ಮೆಂಟ್ ನಡೀತಾ ಇದೆ, ಇತ್ಯಾದಿ ಡೀಟೇಲ್ಸ್ ಇರತಕ್ಕಂತ ವೈದ್ಯಕೀಯ ವರದಿಯನ್ನ ಸಲ್ಲಿಕೆ ಮಾಡಿದ್ದಾರೆ ದರ್ಶನ್ ಪರ ವಕೀಲರು. ಇದೀಗ ಸಿವಿ ನಾಗೇಶ್ ಅವರು ನೀಡಿದ ಮೆಡಿಕಲ್ ರಿಪೋರ್ಟ್ನ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ ನ್ಯಾಯಮೂರ್ತಿಗಳು. ವೈದ್ಯಕೀಯ ವರದಿ, ಅದರಲ್ಲಿ ಯಾವೆಲ್ಲ ಅಂಶಗಳು ಉಲ್ಲೇಖ ಆಗಿದೆ ಅದರ ಬಗ್ಗೆ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ ನ್ಯಾಯಮೂರ್ತಿಗಳು. ಎಸ್ಪಿಪಿ ಪ್ರಸನ್ನ ಕುಮಾರ್ ಅವರು ಕೇಳಿದ್ರು, ನಮಗಿನ್ನ ಸಿಕ್ಕಿಲ್ಲ ಮೆಡಿಕಲ್ ರಿಪೋರ್ಟ್. ಸಿವಿ ನಾಗೇಶ್ ಅವರು ನೋಡಿ ಇಲ್ಲ ಇದೆ ಮೆಡಿಕಲ್ ರಿಪೋರ್ಟ್ಸ್ ಅಂತ ಹೇಳಿ ಸಬ್ಮಿಟ್ ಮಾಡಿದ್ರು. ಇದೀಗ ಆ ಮೆಡಿಕಲ್ ರಿಪೋರ್ಟ್ ಅನ್ನ ತಪಾಸಣೆಗೆ ಒಳಪಡಿಸಿದ್ದಾರೆ ನ್ಯಾಯಮೂರ್ತಿಗಳು. ಸಿವಿ ನಾಗೇಶ್ ಅವರು ನೀಡಿದ ಮೆಡಿಕಲ್ ರಿಪೋರ್ಟ್ನ ಪರಿಶೀಲನೆ ಇದೀಗ ಮುಂದುವರೆದಿದೆ. ವೈದ್ಯಕೀಯ ವರದಿಯನ್ನು ನೋಡುತ್ತಿದ್ದಾರೆ ನ್ಯಾಯಮೂರ್ತಿಗಳು. ಎಸ್ಪಿಪಿಗೂ ಒಂದು ಕಾಪಿ ಕೊಡೋಕೆ ಕೋರ್ಟ್ ಸೂಚನೆ ನೀಡಿದೆ. ಕೇಳಿದ್ದವರೇ ಅಲ್ವಾ ಪ್ರಸನ್ನ ಕುಮಾರ್, ಅವ್ರಿಗೂ ಒಂದು ಕಾಪಿ ಕೊಡಿ ಅಂತ ಹೇಳಿ ಸೂಚನೆಯನ್ನ ನೀಡಿದ್ದಾರೆ. ಮೆಡಿಕಲ್ ರಿಪೋರ್ಟ್ನ ಆಧಾರವಾಗಿಟ್ಕೊಂಡು ವಾದ ಮಂಡನೆ ಮಾಡಿನೇ ಸಿವಿ ನಾಗೇಶ್ ಅವರು ಬೇಲ್ ಕೊಡಿಸುವಲ್ಲಿ, ಇಂಟ್ರಿಮ್ ಬೇಲ್, ಮಧ್ಯಂತರ ಜಾಮೀನು ಕೊಡಿಸುವಲ್ಲಿ ಯಶಸ್ವಿಯಾಗಿದೆ. ಇದೀಗ ಅದೇ ಮೆಡಿಕಲ್ ರಿಪೋರ್ಟ್, ಹಿಂದೆ ಬಳ್ಳಾರಿ ಜೈಲಲ್ಲಿ ಇರಬೇಕಾದ್ರೆ ಹೇಗಿತ್ತು ಅವರ ಆರೋಗ್ಯ, ಈಗ ಬೆಂಗಳೂರಿಗೆ ಬಂದ ಮೇಲೆ ಹೇಗಿದೆ ಆರೋಗ್ಯ, ಬೆಂಗಳೂರಿನಲ್ಲಿ ಯಾವೆಲ್ಲ ಟ್ರೀಟ್ಮೆಂಟ್ ಅನ್ನ ತೆಗೆದುಕೊಳ್ತಾ ಇದ್ದಾರೆ, ಇದೆಲ್ಲದರ ಡೀಟೇಲ್ಸ್ ಇರುವಂತಹ ಕಾಪಿಯನ್ನ ಕೋರ್ಟ್ಗೆ ಸಬ್ಮಿಟ್ ಮಾಡಿದ್ದಾರೆ ಸಿವಿ ನಾಗೇಶ್. ಅದೇ ಕಾಪಿಯನ್ನ ಎಸ್ಪಿಪಿ ಪ್ರಸನ್ನ ಕುಮಾರ್ ಅವರಿಗೂ ಒಂದು ಕಾಪಿ ಕೊಡಿ ಅಂತ ಹೇಳಿ ಕೋರ್ಟ್ ಕೇಳಿದೆ. ಖುದ್ದು ನ್ಯಾಯಮೂರ್ತಿಗಳು ಕೂಡ ಆ ಮೆಡಿಕಲ್ ರಿಪೋರ್ಟ್ ಅನ್ನ ಪರಿಶೀಲನೆ ನಡೆಸಿದ್ರು. ಅದಾದ ನಂತರದಲ್ಲಿ ಎಸ್ಪಿಪಿ ಪ್ರಸನ್ನ ಕುಮಾರ್ ಅವರಿಗೂ ಒಂದು ಕಾಪಿ ಕೊಡಿ ಅಂತ ಹೇಳಿದ್ದಾರೆ ನ್ಯಾಯಮೂರ್ತಿಗಳು. ದರ್ಶನ್ಗೆ ಈ ಪ್ರಕರಣದಲ್ಲಿ ಜಾಮೀನು ಸಿಗುತ್ತಾ? ಸದ್ಯಕ್ಕೆ 6 ವಾರಗಳ ಮಧ್ಯಂತರ ಜಾಮೀನಿನ ಮೇಲಿರುವ ದರ್ಶನ್ ಅವರಿಗೆ ಮತ್ತೊಂದು ಹಂತದ ಜಾಮೀನು ಸಿಗುತ್ತಾ ಅನ್ನೋ ಕುತೂಹಲ. ಈ ಕುತೂಹಲಕ್ಕೆ ಉತ್ತರ ಇವತ್ತು ನಡೀತಾ ಇರುವ ವಾದ ಪ್ರತಿವಾದ. ಸಿವಿ ನಾಗೇಶ್ ಹಾಗೆ ಎಸ್ಪಿಪಿ ಪ್ರಸನ್ನ ಕುಮಾರ್ ಈಗಲೂ ಕೂಡ ವಾದ ಮಂಡನೆಯ ಭಾಗವಾಗಿದ್ದಾರೆ. ಎಸ್ಪಿಪಿ ಪ್ರಸನ್ನ ಕುಮಾರ್ ಅವರು ಮತ್ತೊಂದು ಸುತ್ತಿನ ಚಾರ್ಜ್ ಶೀಟ್ ಸಬ್ಮಿಷನ್ ಬಗ್ಗೆ ಮಾತನಾಡಿದ್ರು. ವಾದ ಪ್ರಾರಂಭ ಆಗ್ತಾ ಇದ್ದ ಹಾಗೆ ಹೆಚ್ಚುವರಿ ಚಾರ್ಜ್ ಶೀಟ್ ಅನ್ನು ಸಲ್ಲಿಕೆ ಮಾಡೋ ಬಗ್ಗೆ ಪ್ರಸ್ತಾಪ ಮಾಡಲಾಯಿತು. ಇನ್ನು ಮಧ್ಯಂತರ ಜಾಮೀನಿನ ಆದೇಶವನ್ನು ಓದ್ತಾ ಇದ್ದಾರೆ ಪ್ರಸನ್ನ ಕುಮಾರ್ ಅವರು. ಆಪರೇಷನ್ ದಿನಾಂಕ ವೆರಿ ಇಂಪಾರ್ಟೆಂಟ್. ಆಪರೇಷನ್ ದಿನಾಂಕವನ್ನ ಇನ್ನು ಯಾಕೆ ಇಲ್ಲಿ ಸ್ಪೆಸಿಫೈ ಮಾಡಿಲ್ಲ? ಮಧ್ಯಂತರ ಜಾಮೀನಿನ ಅರ್ಜಿಯಲ್ಲಿ ಹೇಳಲಾಗಿದೆಯಲ್ವಾ, ಹೆಚ್ಚುವರಿ ಚಿಕಿತ್ಸೆ ಬೇಕು, ಸರ್ಜರಿ ಮಾಡಿಸ್ಕೊಳ್ಬೇಕು. ಎಲ್ಲಿ ಮಾಡಿಸ್ಕೊಂಡ್ರಿ ಸರ್ಜರಿ? ಯಾವಾಗ ಮಾಡಿಸ್ಕೊಳ್ತೀರಿ ಸರ್ಜರಿ? ಯಾಕಿನ್ನೂ ಆಪರೇಷನ್ ಆಗಿಲ್ಲ? ಅದ್ರ ದಿನಾಂಕ ಇನ್ನೂ ಕೂಡ ಸ್ಪೆಸಿಫೈ ಯಾಕಾಗಿಲ್ಲ ಅನ್ನೋ ಪ್ರಶ್ನೆಯನ್ನ ಕೇಳಿದ್ದಾರೆ ಎಸ್ಪಿಪಿ ಪ್ರಸನ್ನ ಕುಮಾರ್ ಅವರು. ರಿಪಬ್ಲಿಕ್ ಕನ್ನಡ ಈ ಬಗ್ಗೆ
ಮೊದಲೇ ಹೇಳಿತ್ತು. ನೋಡಿ, ಈ ಆಪರೇಷನ್ ದಿನಾಂಕವನ್ನ ಮುಂದೂಡ್ತಾ ಹೋದ ಹಾಗೆ ಈ ಬೇಲ್ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ದಾರೆ, ಅದಕ್ಕೆ ಆಪತ್ತಾಗೋ ಸಾಧ್ಯತೆ ಇದೆ. ಇನ್ಫ್ಯಾಕ್ಟ್ ಈ ಮಧ್ಯಂತರ ಜಾಮೀನನ್ನೇ ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಹೋಗುವ ಚಿಂತನೆಯನ್ನ ಕೂಡ ನಡೆಸ್ತಾ ಇದ್ದಾರೆ. ಖುದ್ದು ಪೊಲೀಸ್ ಕಮಿಷನರೇ ಈ ಬಗ್ಗೆ ಮಾತನಾಡಿದ್ದಾರೆ, ಮಾಹಿತಿ ಕೊಟ್ಟಿದ್ದಾರೆ. ಮೇಲ್ಮನವಿ ಹೋದ ಸಂದರ್ಭದಲ್ಲೂ ಕೂಡ ಈ ಆಪರೇಷನ್ ಮಾಡಿಸ್ಕೊಳ್ಳದೆ ಇರೋದು ದರ್ಶನ್ ಪಾಲಿಗೆ ಕಾನೂನಾತ್ಮಕ ಸಂಕಷ್ಟ ತಂದೊಡ್ಡೋ ಎಲ್ಲ ಸಾಧ್ಯತೆ ಇದೆ. ಶನಿವಾರ ವಿಚಾರಣೆಗೆ ಟಾಮಿ ಸೆಬಾಸ್ಟಿಯನ್ ಆಗ್ರಹಿಸಿದ್ದಾರೆ. ಪವಿತ್ರ ಗೌಡ ಪರ ವಕೀಲರಾದ ಟಾಮಿ ಸೆಬಾಸ್ಟಿಯನ್ ಶನಿವಾರ ವಿಚಾರಣೆ ಮಾಡಿ, ಈ ಪ್ರಕರಣದಲ್ಲಿ ಜಾಮೀನು ಅರ್ಜಿ ಕುರಿತಾಗಿ ವಿಚಾರಣೆ ಶನಿವಾರ ಮಾಡಿ ಅಂತ ಹೇಳಿ ಪವಿತ್ರ ಗೌಡ ಪರ ವಕೀಲರು ಮನವಿಯನ್ನ ಮಾಡಿಕೊಂಡಿದ್ದಾರೆ. ಶನಿವಾರ ಆಕ್ಚುಲಿ ಪೊಲಿಟಿಕಲ್ ಡೆವಲಪ್ಮೆಂಟ್ ಸಿಕ್ಕಾಪಟ್ಟೆ. ಮೂರು ವಿಧಾನಸಭಾ ಕ್ಷೇತ್ರಗಳಿಗೆ ನಡೆದಂತ ಬೈ ಎಲೆಕ್ಷನ್ ನ ರಿಸಲ್ಟ್ ಅವತ್ತೇನೆ. ಆದ್ರೆ ಕೋರ್ಟ್ನ ಕಲಾಪಕ್ಕೂ ಇದಕ್ಕೂ ಸಂಬಂಧ ಇರೋದಿಲ್ಲ. ನೇರವಾಗಿ ಕೋರ್ಟ್ನ ಕಲಾಪಗಳು ಯಥಾವತ್ತಾಗಿ ನಡೀತಾ ಇರುತ್ತೆ. ಆ ದಿನ ವಿಚಾರಣೆಯನ್ನ ಕೈಗೆತ್ತಿಕೊಳ್ಳಿ ಅಂತ ಹೇಳಿ ಮನವಿ ಮಾಡಿಕೊಂಡಿದ್ದಾರೆ ಪವಿತ್ರ ಗೌಡ ಪರ ವಕೀಲರಾದ ಟಾಮಿ ಸೆಬಾಸ್ಟಿಯನ್. ಮಧ್ಯಂತರ ಜಾಮೀನು ಪಡೆದು ಜೈಲಿನಿಂದ ಹೊರಗಿರುವ ದರ್ಶನ್ ಅವರು, ಹಾಗೆ ಇದೇ ಪ್ರಕರಣದ ಆರೋಪಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಮತ್ತೋರ್ವ ಆರೋಪಿ ಪವಿತ್ರ ಗೌಡ ಜಾಮೀನು ಅರ್ಜಿಯ ವಿಚಾರಣೆ ಇವತ್ತು ಹೈಕೋರ್ಟ್ನಲ್ಲಿ ನಡೀತಾ ಇದೆ. ಶನಿವಾರಕ್ಕೆ ವಾದ ಮಂಡನೆಗೆ ಅವಕಾಶ ಕೊಡಿ ಅಂತ ಹೇಳಿ ಮನವಿಯನ್ನ ಮಾಡಿಕೊಂಡಿದ್ದಾರೆ ಪವಿತ್ರ ಗೌಡ ಪರ ವಕೀಲರು. ದರ್ಶನ್ ಜಾಮೀನು ಅರ್ಜಿಯ ವಿಚಾರಣೆ ಪ್ರಾರಂಭವಾಗಿದೆ. ವೀಕ್ಷಕರ ಗಮನಕ್ಕೆ ಈಗ ಸಿಕ್ಕಿರೋದು ಇಂಟ್ರಿಮ್ ಬೇಲ್, ಮಧ್ಯಂತರ ಬೇಲ್. ಆದರೆ ಕಂಪ್ಲೀಟ್ ಬೇಲ್ಗಾಗಿ ಸಲ್ಲಿಸಿರುವ ಅರ್ಜಿಯ ವಿಚಾರಣೆ ಇದೀಗ ನಡೀತಾ ಇದೆ. ದರ್ಶನ್ ಜಾಮೀನು ಅರ್ಜಿ ವಾದ ಮಂಡನೆ ಪ್ರಾರಂಭ ಆಗ್ತಾ ಇದ್ದ ಹಾಗೆ ಎಸ್ಪಿಪಿ ಪ್ರಸನ್ನ ಕುಮಾರ್ ಅವರು ಹೆಚ್ಚುವರಿ ಚಾರ್ಜ್ ಶೀಟ್ನ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ. ವೈದ್ಯರು ನೀಡಿರುವ ವರದಿ ನಮಗ್ ಸಿಕ್ಕಿಲ್ಲ ಅಂತ ಹೇಳಿದ್ದಾರೆ ಎಸ್ಪಿಪಿ ಪ್ರಸನ್ನ ಕುಮಾರ್ ಅವರು. ಎಸ್ಪಿಪಿ ಪ್ರಸನ್ನ ಕುಮಾರ್ ಮೊದಲಿಗೆ ವಾದವನ್ನ ಮಂಡನೆ ಮಾಡ್ತಾ ಇದ್ದಾರೆ. ಹೆಚ್ಚುವರಿ ಚಾರ್ಜ್ ಶೀಟ್ ಸಲ್ಲಿಕೆ ಬಗ್ಗೆ ಕೂಡ ಮಾತನಾಡಿದ್ದಾರೆ ಪ್ರಸನ್ನ ಕುಮಾರ್ ಅವರು ಕೋರ್ಟ್ನಲ್ಲಿ. ವೈದ್ಯರು ನೀಡಿರುವ ವರದಿ ನಮ್ಮ ಕೈಗೆ ಸಿಕ್ಕಿಲ್ಲ ಅನ್ನೋ ಅಂಶವನ್ನ ಕೂಡ ಸ್ಪಷ್ಟಪಡಿಸಿದ್ದಾರೆ. ಹೈಕೋರ್ಟ್ನಲ್ಲಿ ನಡೀತಾ ಇದೆ ದರ್ಶನ್ ಬೇಲ್ ಅರ್ಜಿಯ ವಿಚಾರಣೆ. ಇಲ್ಲೂ ಕೂಡ ಎಸ್ಪಿಪಿ ಪ್ರಸನ್ನ ಕುಮಾರ್ ಅವರದ್ದೇ ವಾದ ಮಂಡನೆ. ಹೆಚ್ಚುವರಿ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡ್ತೇವೆ ಅಂತ ಹೇಳಿ ತಿಳಿಸಿದ್ದಾರೆ ಎಸ್ಪಿಪಿ ಪ್ರಸನ್ನ ಕುಮಾರ್. ಬೆಳಗಿನಿಂದ ರಿಪಬ್ಲಿಕ್ ಕನ್ನಡ ಕೂಡ ಈ ಸುದ್ದಿಯನ್ನು ಬ್ರೇಕ್ ಮಾಡಿದೆ. ಹೆಚ್ಚುವರಿ ಚಾರ್ಜ್ ಶೀಟ್ನಲ್ಲಿ ದರ್ಶನ್ ಅವರು ಇರುವ ಕೆಲ ಫೋಟೋಗಳು, ಹಾಗೆ ಈ ಪ್ರಕರಣದ ಪ್ರತ್ಯಕ್ಷದರ್ಶಿಗಳು, ಪ್ರತ್ಯಕ್ಷ ಸಾಕ್ಷಿಗಳ ಮೊಬೈಲ್ನಿಂದ ರಿಟ್ರೀವ್ ಆದ ಕೆಲವೊಂದಷ್ಟು ಮಹತ್ವವಾದ ಸಾಕ್ಷ್ಯಗಳನ್ನ ಕೂಡ ಇನ್ಕ್ಲೂಡ್ ಮಾಡಲಾಗಿದೆ ಹೆಚ್ಚುವರಿ ಚಾರ್ಜ್ ಶೀಟ್ನಲ್ಲಿ ಅನ್ನೋ ಅಂಶ ರಿಪಬ್ಲಿಕ್ ಕನ್ನಡಕ್ಕೆ ತಿಳಿದು ಬಂದಿದೆ. ಇದೀಗ ಹೆಚ್ಚುವರಿ ಚಾರ್ಜ್ ಶೀಟ್ ಸಲ್ಲಿಕೆ ಬಗ್ಗೆ ಪ್ರಸ್ತಾಪ ಮಾಡ್ತಾ ಇದ್ದಾರೆ ಎಸ್ಪಿಪಿ ಪ್ರಸನ್ನ ಕುಮಾರ್. ಹೆಚ್ಚುವರಿ ಚಾರ್ಜ್ ಶೀಟ್ ನಾವು ಸಬ್ಮಿಟ್ ಮಾಡ್ತೇವೆ ಕೆಲವೇ ದಿನಗಳಲ್ಲಿ ಅಂತ ಹೇಳಿದ್ದಾರೆ. ಅಲ್ಲಿಗೆ ಈ ಕೊಲೆ ಪ್ರಕರಣ, ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದರ್ಶನ್ಗೆ ಮತ್ತಷ್ಟು ಸಂಕಷ್ಟ ಎದುರಾಗುತ್ತಾ ಅನ್ನೋ ಅನುಮಾನ ನೋ ಡೌಟ್ ಈ ಹೆಚ್ಚುವರಿ ಚಾರ್ಜ್ ಶೀಟ್ ಸಲ್ಲಿಕೆ ನಂತರದಲ್ಲಿ ಮತ್ತಷ್ಟು ಉಲ್ಬಣವಾಗುತ್ತೆ. ಸದ್ಯಕ್ಕೆ ಬೆನ್ನು ನೋವಿನ ನೆಪಾವಳಿ ಅಥವಾ ಬೆನ್ನು ನೋವಿನ ಕಾರಣದಿಂದಾಗಿ ಮಧ್ಯಂತರ ಜಾಮೀನನ್ನ ಪಡೆದು ಆಚೆ ಇದ್ದಾರೆ ದರ್ಶನ್. ಕೋರ್ಟ್ಗೆ ವೈದ್ಯಕೀಯ ವರದಿಯನ್ನ ನೀಡಿದ್ದಾರೆ ಸಿವಿ ನಾಗೇಶ್. ದರ್ಶನ್ ಆರೋಗ್ಯದ ಸಂಬಂಧ ವೈದ್ಯಕೀಯ ವರದಿಯನ್ನ ಸಲ್ಲಿಕೆ ಮಾಡಿದ್ದಾರೆ ದರ್ಶನ್ ಪರ ವಕೀಲರಾದ ಸಿವಿ ನಾಗೇಶ್. ಯಾವಾಗ ಎಸ್ಪಿಪಿ ಪ್ರಸನ್ನ ಕುಮಾರ್ ಅವರು ನಮ್ಗೆ ಯಾವುದೇ ರೀತಿಯ ಮೆಡಿಕಲ್ ರಿಪೋರ್ಟ್ ಸಿಕ್ಕಿಲ್ಲ ಅಂತ ಹೇಳ್ತಾರೋ ತಕ್ಷಣಕ್ಕೆ ಕೋರ್ಟ್ಗೆ ಸಬ್ಮಿಟ್ ಮಾಡಿದ್ದಾರೆ ಸಿವಿ ನಾಗೇಶ್ ಅವರು. ನೋಡಿ, ಹಿಂಗಿದೆ ಹೆಲ್ತ್ ಕಂಡೀಷನ್, ಇದೆಲ್ಲ ಟ್ರೀಟ್ಮೆಂಟ್ ತಗೊಳ್ತಿದ್ದಾರೆ, ಹಿಂಗೆಲ್ಲ ಟ್ರೀಟ್ಮೆಂಟ್ ನಡೀತಾ ಇದೆ, ಇತ್ಯಾದಿ ಡೀಟೇಲ್ಸ್ ಇರತಕ್ಕಂತ ವೈದ್ಯಕೀಯ ವರದಿಯನ್ನ ಸಲ್ಲಿಕೆ ಮಾಡಿದ್ದಾರೆ ದರ್ಶನ್ ಪರ ವಕೀಲರು. ಇದೀಗ ಸಿವಿ ನಾಗೇಶ್ ಅವರು ನೀಡಿದ ಮೆಡಿಕಲ್ ರಿಪೋರ್ಟ್ನ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ ನ್ಯಾಯಮೂರ್ತಿಗಳು. ವೈದ್ಯಕೀಯ ವರದಿ, ಅದರಲ್ಲಿ ಯಾವೆಲ್ಲ ಅಂಶಗಳು ಉಲ್ಲೇಖ ಆಗಿದೆ ಅದರ ಬಗ್ಗೆ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ ನ್ಯಾಯಮೂರ್ತಿಗಳು. ಎಸ್ಪಿಪಿ ಪ್ರಸನ್ನ ಕುಮಾರ್ ಅವರು ಕೇಳಿದ್ರು, ನಮಗಿನ್ನ ಸಿಕ್ಕಿಲ್ಲ ಮೆಡಿಕಲ್ ರಿಪೋರ್ಟ್. ಸಿವಿ ನಾಗೇಶ್ ಅವರು ನೋಡಿ, ಇಲ್ಲ ಇದೆ ಮೆಡಿಕಲ್ ರಿಪೋರ್ಟ್ಸ್ ಅಂತ ಹೇಳಿ ಸಬ್ಮಿಟ್ ಮಾಡಿದ್ರು. ಇದೀಗ